ಇವತ್ತು ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಒಂದು ಪ್ರಾಡಕ್ಟ್ನ ಹೇಗೆ ಬುಕ್ ಮಾಡೋದು ಮತ್ತು ಹೇಗೆ ಲಾಗಿನ್ ಡೀಟೇಲ್ಸ್ನ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈಗ ಸ್ಕ್ರೀನ್ ಕಾಣ್ತಿದೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಕಾಣಿದೆ ಇದು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದೀನಿ ನಾನು. ನಿಮಗೆ ಬೇಕಾದಂಥ ಪ್ರಾಡಕ್ಟ್ನ ಹುಡುಕಲು ಮೇಲೆ ಒಂದು ಸರ್ಚ್ ಟ್ಯಾಬ್ ಇದೆ. ನಿಮ್ಮ ನೆಚ್ಚಿನ ಪ್ರಾಡಕ್ಟ್ನ ಹುಡುಕಿ ಅಂತ ಅಲ್ಲಿ ಕ್ಲಿಕ್ ಮಾಡಿ. ಮತ್ತು ನಿಮಗೆ ನೆಚ್ಚಿನ ಪ್ರಾಡಕ್ಟ್ ಏನು ಬೇಕು, ಎಕ್ಸಾಂಪಲ್ ನಾನು ಸ್ಯಾರಿನ ಹುಡುಕ್ತಾ ಇದ್ದೀನಿ. ಸ್ಯಾರಿ ಅಂತ ಟೈಪ್ ಮಾಡ್ತೀನಿ, ಸರ್ಚನ್ನು ಟೈಪ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಸ್ಯಾರಿ ಅಂತ ಕೊಟ್ಟು ನಿಮಗೆ ಹಲವಾರು ವಿಧವಾದ ಸ್ಯಾರಿಗಳು ಬರ್ತಾ ಇದೆ ಸ್ಕ್ರೀನಿಂದ. ನಿಮಗೆ ಯಾವುದೋ ಒಂದು ಇಷ್ಟವಾದ ಸ್ಯಾರಿ ಅಥವಾ ಒಂದು ಪ್ರಾಡಕ್ಟನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅದು ಸ್ಯಾರಿ ಕೆಲವೊಂದು ಫೋಟೋಗಳು, ಸ್ಯಾರಿ ಫೋಟೋಗಳು ಮತ್ತು ಅದರ ಪ್ರೈಸ್ ಎಷ್ಟು ಮತ್ತು ಡೆಲಿವರಿ ಯಾವಾಗ ಬರುತ್ತೆ, ಅದರ ರಿವ್ಯೂಸ್ ಹೇಗಿದೆ ಎಲ್ಲ ನಿಮಗೆ ಕಾಣುತ್ತೆ ಸ್ಕ್ರೀನ್ ಮೇಲೆ. ಕೆಲವು ಜನ ರಿವ್ಯೂಸ್ ನೋಡಿಬಿಟ್ಟು ಇದನ್ನ ಅಪ್ಲಿಕೇಶನ್ನ ಪ್ರಾಡಕ್ಟಿಂದ ಬುಕ್ ಮಾಡ್ತಾರೆ. ಆ ರಿವ್ಯೂಸ್ ಇನ್ನೊಂದು ವಿಡಿಯೋನ ತೋರಿಸಿ ನಿಮಗೆ. ಇವತ್ತು ಸದ್ಯ ಈಗ ಖರೀದಿಸಿ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅಲ್ಲಿ ಮುಂಚೆ ವಿಳಾಸ ಇದ್ದರೆ ನಿಮ್ಮ ವಿಳಾಸ ಸೇವ್ ಇರುತ್ತದೆ. ಇಲ್ಲವಾದಲ್ಲಿ ಅಲ್ಲಿ ಒಂದು ಆಪ್ಷನ್ ಮೂಲಕ ನೀವು ವಿಳಾಸವನ್ನು ಹೇಗೆ ಟೈಪ್ ಮಾಡೋದು ಅಂತ ಇನ್ನೊಂದು ವಿಡಿಯೋ ನಿಮಗೆ ತೋರಿಸ್ತೀನಿ. ವಿಳಾಸ ಇದು ಮಾಡಿದ ನಂತರ ಆ ವಿಳಾಸವನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಬೆಲೆ ಎಷ್ಟು ನಿಮಗೆ ಯಾವಾಗ ಬರುತ್ತೆ, ಡೆಲಿವರಿ ಚಾರ್ಜಸ್ ಏನಾದರೂ ಎಷ್ಟು ಆಗುತ್ತಾ, ಇಲ್ಲಿ ಉಚಿತ ಡೆಲಿವರಿ ಅಂತ ಇದೆ. ₹40 ಆಫರ್ ಇರೋ ಪ್ರಕಾರ ಇದು ₹40 ಉಚಿತ ಡೆಲಿವರಿ ಇರ್ತದೆ.